ನಾನು ಸೈಡ್ ಫಿಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ನಾನು 2 ಬೀಡ್ಸನ್ನು ಹಾಕಿದ್ದೀನಿ ಅಷ್ಟೇ, ಇಲ್ಲೇನೂ ಇಲ್ಲ. ಇದನ್ನು ನಾವು ಸೇರಿಸೋದಕ್ಕೆ ಇದು ಸಪ್ರೇಟ್ ಇತ್ತಲ್ವ, ಹಂಗಾಗಿ 2 ಬೀಡ್ಸನ್ನು ಹಾಕಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ನೀವು ಬೇಕು ಅಂದರೆ ಅಲ್ಲಿ ಬೇರೆ ಇನ್ನೇನಾದರೂ ಮಾಡ್ಬೋದು, ಲೂಪ್ ಕೊಟ್ಟು ಬಟನ್ ಕೊಡ್ಬೋದು. ನಾನಿಲ್ಲಿ ಬಟನ್ ಇದನ್ನ ಇಟ್ಟಿದ್ದೀನಿ, ಲೂಪ್ ಹಾಕ್ಬಿಟ್ಟು ಇಲ್ಲಿ ಬಟನ್ ಸಹ ಕೊಡ್ಬೋದು, ಒಂದು ಬಟನ್ ಕೊಡ್ಬೋದು. ನಾನಿಲ್ಲಿ ಬೀಡ್ಸನ್ನೇ ಹಾಕಿದ್ದೀನಿ. ಈಗ ಇದನ್ನು ಶೇಪ್ ಕೂಡ ತೆಗೆದಿದ್ದೀನಿ ನಾನು. ಈ ತೋಳಿಗೆ ಶೇಪ್ ಸಹ ತೆಗ್ದಾಗಿದೆ, ಇಲ್ಲಿ ನೋಡಿ ಲೈಟಾಗಿ ಶೇಪ್ ತೆಗೆದಿದ್ದೀನಿ. ಈಗ ಇದನ್ನು ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಬಾಡಿ ಪಾರ್ಟ್ ನಾವೆಲ್ಲವನ್ನು ಕೂಡ ಏನು ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಂಡ್ವು, ಸೈಡ್ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹಿಂಗೆ ಇಟ್ಕೊಳ್ಳಿ. ಏನು ನಮ್ಮದು ಈ ಡಿಸೈನ್ಸ್ ಆಗಿರ್ಬೋದು ಅಥವಾ ಈ ಶೋಲ್ಡರ್ ಸ್ಟಿಚ್ ಏನಿದೆ ಇದು ಮತ್ತು ಈ ನಾಚ್ ಹಾಕಿರ್ತೀವಲ್ಲ ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು ನಮಗೆ. ಇಲ್ಲ ಈ ಶೇಪ್ ಏನಿರುತ್ತೆ ಇದು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇಲ್ಲಿ ಒಂಚೂರು ನೋಡಿ ಬಿಡ್ತಾ ಇದೆ, ಪರವಾಗಿಲ್ಲ, ಬಿಟ್ಟರು ಪರವಾಗಿಲ್ಲ. ನಾವೇನು ಡಿಸೈನ್ ಮಾಡ್ಕೊಂಡಿರ್ತೀವಿ ಮತ್ತು ನಾಚ್ ಹಾಕ್ಕೊಂಡಿರ್ತೀವಿ ಅವೆರಡು ಮ್ಯಾಚ್ ಆಗಬೇಕು, ಆ ಥರ ನೋಡ್ಕೊಳ್ಳಿ. ಸ್ಟಿಚ್ ಹಾಕಬೇಕಾದ್ರೂ ಅಷ್ಟೇ 1/2 ಇಂಚ್ಗೆ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಬೇಕಿದು, ಆ ಥರ ನೋಡ್ಕೊಳ್ಳಿ. ಈ ಸೈಡು ಕೂಡ ಒಂದು ಸ್ವಲ್ಪ ಮಿಕ್ತು, ತೊಂದರೆ ಇಲ್ಲ. ನಾವು ಎರಡು ಸ್ಟಿಚ್ಚನ್ನು ಹಾಕ್ಕೊಬೇಕಾಗತ್ತೆ. ನೋಡಿ ಈಗ ಇದನ್ನು ನಮ್ದು ಏನು ಡಿಸೈನ್ ಇರುತ್ತೆ ಅದು ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಅದರ ನೇರಕ್ಕೆ ಕರೆಕ್ಟಾಗಿ ಬರಬೇಕು. ಆವಾಗಲೇ ನಾವು ಹಿಂಗೆ ಹಾಕ್ದಾಗ ಅದು ಕರೆಕ್ಟಾಗಿ ಶೇಪ್ ಕೂರೋದು. ಇಲ್ಲಾಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ರೆ ನಿಮ್ಮದು ಶೇಪ್ ಕರೆಕ್ಟಾಗಿ ಬರಲ್ಲ. ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟು. ಈಗ ಇನ್ನೊಂದು ಸೈಡ್ದು ಕೂಡ ನಾನು ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ನಾನು 2 ತೋಳುಗಳನ್ನು ಅಟ್ಯಾಚ್ ಮಾಡ್ಕೊಂಡು ಓವರ್ಲಾಕ್ ಕೂಡ ಆಯಿತು. ಈಗ ಹಿಂಗೆ ಇಟ್ಕೊಂಡು ಅಳತೆ ಬ್ಲೌಸ್ ಏನಿರುತ್ತೆ ಅದ್ರ ಪ್ರಕಾರ ನಾವಿಲ್ಲಿ ನೋಡಿ ಶೋಲ್ಡರ್ ಇದು ಅಷ್ಟೇ ಸೈಡ್ದು ಕರೆಕ್ಟಾಗಿ ಆಗ್ತಾಯಿದೆ ತೋಳು. ಇಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಏನು ತೋಳಿದಿರುತ್ತೆ ಅಲ್ಲಿ ಒಂದು ಸಣ್ಣದು ಒಂದು ಗುಂಡ್ಪಿನ್ ಹಾಕ್ಬಿಟ್ಬಿಡಿ. ಎರಡೂ ಕರೆಕ್ಟಾಗಿ ನೋಡಿಕೊಂಡು ಗುಂಡ್ಪಿನ್ ಹಾಕ್ಬಿಟ್ಬಿಡ್ಬೇಕು. ಈ ಕಡೆ ಸೈಡಿಂದ ಅಂದರೆ ಕೆಳಗಡೆಯಿಂದ ನಾವು ಸ್ಟಿಚ್ಚನ್ನು ಹಾಕ್ಕೊಂಬರ್ಬೇಕಾಗತ್ತೆ. ಇಲ್ಲ ಆಲ್ರೆಡಿ ಮಾರ್ಕ್ ಇದೆ, ನಾನು ಏನು ಹಾಕಿದ್ದೆ ಅದು ಮಾರ್ಕ್ ಇದೆ. 2 ಇಂಚ್ಗೆ ಏನು ಬಿಟ್ಟಿದ್ವಿ ನಾವು ಅಳತೆ ತೊಗೊಂಡು 2 ಇಂಚಿಗೆ ಬಿಟ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಹಾಕ್ಕೊಂಬರ್ತೀನಿ. ನಾನು ಅರ್ಧಕ್ಕೆ ಬಂದು ಸ್ಟಾಪ್ ಮಾಡ್ತೀನಿ. ನಾನು ಸ್ಟಾಪ್ ಮಾಡಿಬಿಟ್ಟು ಆರ್ಮೋಲ್ ರೌಂಡಿಂಗ್ ಏನು ಅಳತೆ ಬ್ಲೌಸಲ್ಲಿ ಇರುತ್ತೆ ಅದ್ರ ಪ್ರಕಾರ ನಾವು ಇಲ್ಲಿ ಹಾಕ್ಕೊಳ್ಳೋಣ. ಇದನ್ನೆಲ್ಲ ನಾವು ನೋಡಿ ಶೋಲ್ಡರ್ ಸ್ಟಿಚ್ ಏನಿದೆ ಅದು ಕರೆಕ್ಟಾಗಿ ಈ ಸೆಂಟ್ರಿಗೆ ಇರಬೇಕು. ಬ್ಯಾಕಿಂದು ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡೂ ಸಮ ಇರಬೇಕು. ಒಂದು ಜಾಸ್ತಿ, ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ, ಆ ಥರ ಆಗಬಾರ್ದು. ಆವಾಗ ಮುಂದಕ್ಕೆ ಹಿಂದಕ್ಕೆ ಅದು ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ. ನೋಡಿ ಇದನ್ನು ಹಿಂಗೆ ಇಟ್ಕೊಳ್ಳಿ. ಆರ್ಮೋಲ್ ರೌಂಡಿಂಗ್ ಇದು ಅವ್ರಿಗೆ ಕರೆಕ್ಟಾಗಿ ಆಗೋದ್ರಿಂದ ಇದನ್ನ ಹಿಂಗೆ ಇಟ್ಕೊಂಡು ಏನು ಇರುತ್ತೆ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿಗೆ ಅವ್ರದ್ದು ಬೇಕಾಗಿದೆ ಅಲ್ಲಿಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಆಲ್ಮೋಸ್ಟ್ ನಾವೇನು ಮಾರ್ಕ್ ಹಾಕ್ಕೊಂಡಿದ್ವಿ ಅಲ್ಲಿಗೆ ಬಂದಿದೆ. 1 ಪಾಯಿಂಟು ಈ ಕಡೆ ಬಂದಿದೆ ಅಷ್ಟೇ. ನೋಡಿ ಅದನ್ನು ಹಾಕ್ತೆ. ನಾನು ಆರ್ಮೋಲ್ ಕರೆಕ್ಟಾಗಿ ನೋಡಿಕೊಂಡೆ. ಇವ್ರದ್ದು ಕೈ ಇಲ್ಲಿ ದಪ್ಪ, ಹಂಗಾಗಿ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಗ್ಯಾಪನ್ನು ಇದು ಮಾಡೋಣ, ತೋಳಿನ ಮುಂಭಾಗ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ನೋಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ ಇಷ್ಟಕ್ಕೆ ನಾನಿಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡೆ. ನೋಡಿ ಸ್ಟ್ರೈಟ್ ಸ್ಟಿಚ್ ಬರಲ್ಲ ಅಂತ ಹೇಳ್ತೀರಲ್ಲ, ಆರಾಮಾಗಿ ಸ್ಟ್ರೈಟ್ ಸ್ಟಿಚ್ಚೇ ಬಂದಿದೆ ನನಗೆ. ಆ ಕಡೆ ಈ ಕಡೆ ಎಲ್ಲ ಹೋಗಿಲ್ಲ. ನೋಡಿ ಕರೆಕ್ಟಾಗಿ ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಬಂದಿದೆ. ಇಲ್ಲಿ ಮಾತ್ರ ನಾನು ಈ ಕಡೆಗೆ ತೊಗೊಂಡಿದ್ದೀನಿ, ಯಾಕಂದರೆ ಅವ್ರದ್ದು ಇಲ್ಲಿ ದಪ್ಪ, ಇದು ತುಂಬ ದಪ್ಪ ಇದೆ. ಹಂಗಾಗಿ ಇಲ್ಲಿಂದ ಸ್ಟ್ರೈಟ್ ಸ್ಟಿಚ್ ಇಲ್ಲಿಂದ ಬಂದಿದೆ, ಇಲ್ಲಿಂದ ಮಾತ್ರ ನಾನು ಕ್ರಾಸಾಗಿ ತಗೊಂಡಿದ್ದೀನಿ. ಮೂರು ಸ್ಟಿಚ್ ಹಾಕ್ಕೊಳ್ಳೋಣ.
ಇಲ್ಲೂ ಅಷ್ಟೇ ನೋಡ್ಬೋದು, ಏನು ಪ್ಲಸ್ ಥರ ಬರಬೇಕು ಅಂತ ಹೇಳಿರ್ತೀವಿ ಅದು ನೋಡಿ ಆರಾಮಾಗಿ ಬಂದಿದೆ. 1 ಪಾಯಿಂಟ್ ಅಷ್ಟೇ, ತುಂಬ ಅಲ್ಲ, ತುಂಬ ವೇರಿಯೇಷನ್ ಏನಾಗಿಲ್ಲ, 1 ಪಾಯಿಂಟ್ ಅಷ್ಟೇ. ಇಷ್ಟಿದ್ರೇನೂ ಆಗಲ್ಲ, ತುಂಬ ಜಾಸ್ತಿ ಎಲ್ಲ ಆಗಬಾರ್ದು, ವೇರಿಯೇಷನ್ ಜಾಸ್ತಿ ಆಗಬಾರ್ದು ಅಷ್ಟೇನೆ. ನೋಡಿ ಇದು ಬ್ಲೌಸು, ಯಾಕಂದರೆ ಇದು ಬಂದು ಅವ್ರದ್ದು ಇಲ್ಲಿ ತುಂಬ ದೊಡ್ಡದು, ಹಂಗಾಗಿ ಕೈ ತುಂಬ ದೊಡ್ಡದು. ಬೇಕು ಅಂದರೆ ಸ್ಟಿಚ್ ಹಾಕ್ಕೊಡ್ಬೋದು, ಅಕಸ್ಮಾತ್ ಲೂಸ್ ಆದರೆ ಒಂದು ಸ್ಟಿಚ್ ಹಾಕ್ಕೊಡ್ತೀನಿ. ಈ ಕಡೆನೂ ಅಷ್ಟೇ ಸೇಮ್ ಮೆಥಡು, ಹಿಂಗೆ ಇಟ್ಕೊಳ್ಳಿ, ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ಇಲ್ಲೂ ಅಷ್ಟೇ ಒಂದು ಗುಂಪಿನನ್ನು ಹಾಕ್ಕೊಳ್ಳೋಣ. ಇಲ್ಲೂ ಅಷ್ಟೇ ನಾವು ಸೈಡ್ ಇದನ್ನು ಮಾಡೋದಕ್ಕಿಂತ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡಿದಾಗ ಆ ಕಡೆನೂ 2 ಇಂಚು ಈ ಕಡೆನೂ 2 ಇಂಚು ನಮಗೆ ಸಿಕ್ಕಿತ್ತು. ಇದನ್ನು ಸ್ಟ್ರೈಟ್ ಒಂದು ಅರ್ಧಕ್ಕನ ಬಂದುಬಿಡಿ ಫ್ರೆಂಡ್ಸ್, ಅರ್ಧಕ್ಕೆ ಬಂದುಬಿಟ್ಟು ನಾನು ಆಮೇಲೆ ಎದೆ ಸುತ್ತಳತೆ ತೋರಿಸ್ತೀನಿ. ಏನು ಈ ಶೋಲ್ಡರ್ ಸ್ಟಿಚ್ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಸ್ಟಿಚ್ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಆರ್ಮೋಲು. ಇಲ್ಲೂ ಅಷ್ಟೇ ಅಳತೆ ನೋಡ್ಕೊಳ್ಳೋಣ. ಇಲ್ಲಿಗೆ ಬರುತ್ತೆ ಅಳತೆ. ಇಲ್ಲಿಗೆ ಬಂದಮೇಲೆ ನಾವೇನು ಮಾಡಬೇಕು, ಇವ್ರು ಪ್ರತಿಯೊಂದು ಬ್ಲೌಸಲ್ಲೂ ಅಷ್ಟೇ ಇಲ್ಲಿ ತುಂಬ ದಪ್ಪ ಕೈಯವ್ರದ್ದು, ಇಲ್ಲಿ ತುಂಬ ಕಂಕ್ಳಿಗಿಂತ ದಪ್ಪ, ಹಂಗಾಗಿ ನಾವು ಒಂದು ಸ್ವಲ್ಪ ಈ ಕಡೆ ತಗೊಂಡೆ. ಪ್ರತಿಯೊಂದು ಬ್ಲೌಸಲ್ಲೂ ಅಷ್ಟೇ ಫ್ರೆಂಡ್ಸ್, ನಾವು ಸ್ಟ್ರೈಟ್ ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಬ್ಲೌಸಲ್ಲೂ ಅವ್ರಿಗೆ ಇಲ್ಲಿಂದ ಹಿಂಗೆ ಬರಬೇಕು, ಹಂಗಾಗಿ ಅದು ಪ್ರಾಬ್ಲಮ್ ಅಲ್ಲ. ಅವ್ರ ಬಾಡಿ ಏನಿರುತ್ತೋ ಅದ್ರ ಪ್ರಕಾರ ನಾವು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ಇಷ್ಟಿಟ್ಕೊಂಡು ಎಲ್ಲ ಬಾಡಿನೂ ಕೂಡ ಒಂದೇ ಥರ ಇರಲ್ಲ, ವೇರಿಯೇಷನ್ ಇರುತ್ತೆ, ಅದನ್ನ ನೋಡಿಕೊಂಡು ನಾವು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಕೆಲವ್ರ ಬಾಡೀಲಿ ಸ್ಟ್ರೈಟ್ ಸ್ಟಿಚ್ ಬರೋದೇ ಇಲ್ಲ ಅವ್ರಿಗೆ. ಒಂದು ಕಾಲು ಇಂಚಿಗೆ ಮಾತ್ರನೇ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಮ್ಮದು ನೋಡಿ ಇಲ್ಲಿ ಸ್ಟ್ರೈಟ್ ಸ್ಟಿಚ್ ನೀಟಾಗಿ ಬಂದಿದೆ, ಇಲ್ಲಿ ಸ್ಟಿಚ್ ಬಂದಿದೆ. ಇಲ್ಲಿಂದ ಬಂದು ಇಲ್ಲಿಂದ ತೊಗೊಂಡಿದ್ದೀವಿ, ಇದು ಇಲ್ಲಿ ತುಂಬ ಜಾಸ್ತಿ ದೊಡ್ಡದು ಅವ್ರಿಗೆ ಕೈ, ಹಂಗಾಗಿ ತೊಗೊಂಡಿದ್ದೀನಿ. ಇದನ್ನು ಕೂಡ ತೋರಿಸ್ತೀನಿ ನೋಡಿ, ಇದು ಪಕ್ಕ ಬಂದಿದೆ, ಇಲ್ಲಿ ಒಂಚೂರು ಆ ಕಡೆ ಇಲ್ಲ. 1 ಪಾಯಿಂಟು ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಆದರೆ ಕರೆಕ್ಟಾಗಿ ಬಂದರೂ ಓಕೆ. 1 ಪಾಯಿಂಟ್ ಒಂದು ನೂಲು ಅಂತಾರಲ್ವ, ಅಷ್ಟು ಬಂದರೂ ಓಕೆ, ತೊಂದರೆ ಇಲ್ಲ. ಈಗ ನಾನು ಚೆಸ್ಟ್, ಈಗ ಆರ್ಮೋಲ್ ಪ್ರಕಾರ ನಾವು ಹಾಕಿರೋದು, ಚೆಸ್ಟನ್ನು ನಾವು ನೋಡಿಕೊಂಡೇ ಇಲ್ಲ, ಹಂಗಾಗಿ ನಿಮಗೆ ಚೆಸ್ಟ್ ಕೂಡ ತೋರಿಸ್ಬಿಡ್ತೀನಿ ಯಾವ ರೀತಿ ಅಂತ. ಹಿಂಗೆಲ್ಲ ಇರುತ್ತೆ, ಕರೆಕ್ಟಾಗಿ ಬಂದಿರುತ್ತೋ ಇಲ್ವೋ, ಅವ್ರ ಚೆಸ್ಟ್ ಅಳತೆ ತೊಗೊಂಡಿಲ್ಲ ಅಂತ, ಅದನ್ನು ಕೂಡ ನೋಡೋಣ. ನೋಡಿ ಇಟ್ಕೊಳ್ಳೋಣ, ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗೇ ಇರುತ್ತೆ ಫ್ರೆಂಡ್ಸ್, ನೀವೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಎದೆ ಸುತ್ತಳತೆ ಕರೆಕ್ಟಾಗಿ ನಮಗೆ ಬಂತು ಅಂದರೆ ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ. ನೋಡಿ ಇಲ್ಲಿ ಏನು ಅವ್ರದ್ದು ಸ್ಟಿಚ್ ಇದೆ ನೋಡಿ, ಇಲ್ಲಿ ಸ್ಟಿಚ್ ಇರೋದು ನೋಡಿ, ಇಲ್ಲಿ ಸ್ಟಿಚ್ ಇದೆ, ನಮ್ಮದು ಇಲ್ಲಿ ಸ್ಟಿಚ್ ಇದೆ. ನಾವು ಕರೆಕ್ಟಾಗಿ ಆರ್ಮೋಲನ್ನು ನೀವು ಸ್ಟಿಚ್ ಹಾಕ್ಕೊಂಡ್ರೆ ಎದೆ ಸುತ್ತಳತೆ ಕರೆಕ್ಟಾಗಿ ಬರುತ್ತೆ. ಇದು ಬಂದು ರಿಂಗ್ ಕಡೆದು, ಈಗ ಉಕ್ಸ್ ಕಡೆದು ಕೂಡ ತೋರಿಸ್ಬಿಡ್ತೀನಿ ನಾನು. ಈ ಥರ ಆದಾಗ ನಿಮಗೆ ವೇರಿಯೇಷನ್ ಎಲ್ಲ ಬರಲ್ಲ. ಕೆಲವರೆಲ್ಲ ಎದೆ ಸುತ್ತಳತೆ ಮ್ಯಾಚ್ ಆಗ್ತಿಲ್ಲ, ತೋಳಿಂದು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಫೋನ್ ಮಾಡಿದಾಗ. ನೀವು ಕರೆಕ್ಟಾಗಿ ಅಳತೆ ತಗೊಂಡಿದ್ರಾ ಅಂದರೆ ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲೂ ನೋಡ್ಬೋದು ಸ್ಟಿಚ್ಚು ಕರೆಕ್ಟಾಗಿ ಬಂದಿದೆ. ಒಂದು ಪಾಯಿಂಟು ಕೂಡ ಆ ಕಡೆ ಈ ಕಡೆ ಹೋಗಿರಲ್ಲ. ನಾವು ಆರ್ಮೋಲನ್ನು ಕರೆಕ್ಟಾಗಿ ಸ್ಟಿಚ್ ಹಾಕಿದ್ರೆ ಎದೆ ಸುತ್ತಳತೆ ಕೂಡ ಕರೆಕ್ಟಾಗಿ ಬರುತ್ತೆ. ಈಗ ಆರ್ಮೋಲಲ್ಲೂ ಕೂಡ ಅವ್ರಿಗೇನು ಟೈಟ್ ಅನಿಸಲ್ಲ, ಎದೆ ಸುತ್ತಳತೆನೂ ಕೂಡ ಕರೆಕ್ಟಾಗಿರುತ್ತೆ. ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾತ್ರನೇ ಅವ್ರದ್ದು ಒಂದು ಹಾಫ್ ಇಂಚ್ ವೇರಿಯೇಷನ್ ಬಂದಿದೆ. ಆದರೆ ನನಗೆ ಅನಿಸಿದ ಮಟ್ಟಕ್ಕೆ ಇದು ಕರೆಕ್ಟಾಗಿ ಅವ್ರಿಗೆ ಕೂರುತ್ತೆ ಅಂತ, ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ. ಚೆಸ್ಟ್ ನೋಡ್ಬೋದು, ಅವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಇದು ತುಂಬ ಜಾಸ್ತಿನೇ ತೊಗೊಂಡಿದ್ದೀವಿ. ಈಗ ಇದಕ್ಕೆ ಡೋರಿ ಹಾಕಿದ್ರೆ ನಮ್ಮ ಬ್ಲೌಸು ಫುಲ್ಲು ಫಿನಿಶಿಂಗ್ ಆಯಿತು. ನಾನು ಒಂದು ಬ್ಲೌಸಲ್ಲೇ ನಾನು ಎಲ್ಲ ಪ್ರತಿಯೊಂದು ಕೂಡ ಸಿಂಗಲ್ ಆಗಿ ತೋರಿಸಿದ್ದೀನಿ, ಎಲ್ಲ ಹೆಂಗೆ ಫಿಟ್ಟಿಂಗ್ ಮಾಡೋದು ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಅಷ್ಟು ತುಂಬ ಗ್ಯಾಪ್ ಎಲ್ಲ ಬಂದಿಲ್ಲ. ತುಂಬ ಕೆಲವ್ರದ್ದೆಲ್ಲ 2 ಇಂಚು 3 ಇಂಚು ಬರುತ್ತಲ್ಲ, ಆ ಥರ ಎಲ್ಲ ಗ್ಯಾಪ್ ಬಂದಿಲ್ಲ. ನೋಡಿ ಇಷ್ಟು ಗ್ಯಾಪ್ ಬಂದಿದೆ. ಇಷ್ಟು ಗ್ಯಾಪ್ ಬಂದರೆ ನೋಡಿ ಇಲ್ಲಿ ಸ್ಟಿಚ್ಚು ಏನಾಗಲ್ಲ, ಇನ್ನು ಫಿಟ್ಟಿಂಗ್ ಕರೆಕ್ಟಾಗೆ ಕೂರುತ್ತೆ. ಫ್ರಂಟ್ ಆಗಿರ್ಬೋದು, ತೋಳು ಸಿಂಪಲ್ ಡಿಸೈನ್. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದ್ರೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.
ಮತ್ತೆ ಸಿಗ್ತೀನಿ. ಇವ್ರಿಗೆ ಶೋಲ್ಡರ್ ಡ್ರಾಪ್ ಏನೂ ಆಗಲ್ಲ, ಆದರೆ ಅವರು ಡೋರಿ ಕೇಳ್ತಾರೆ, ಡೋರಿ ಇಡು ಅಂತ ಕೇಳ್ತಾರೆ, ಹಂಗಾಗಿ ಡೋರಿ ಇಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.